ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಅತಿ ದೊಡ್ಡ ಮಟ್ಟಿಗೆ ಛಾಪನ್ನು ಮೂಡಿಸಿರುವಂಥ ಕನ್ನಡದ ಟಾಪ್ ಒನ್ ಕಾಮಿಡಿ ನಟರಾಗಿ ಹೆಸರು ಮಾಡಿದಂಥ ನಟ ಇದೀಗ ವಿಧಿವಶರಾಗಿರುವಂಥದ್ದು. ಕನ್ನಡ ಸಿನಿಮಾ ರಂಗಕ್ಕೆ ಒಂದು ತುಂಬಲಾರದಂಥ ನಷ್ಟ ಮತ್ತು ಆಘಾತಕಾರಿಯಾದ ವಿಚಾರ ಅಂತ ಹೇಳ್ಬೋದು. ಇತ್ತೀಚೆಗೆ ತಾನೇ ಕನ್ನಡ ಸಿನಿಮಾ ರಂಗ ಸಾವು ನೋವುಗಳು ಸಂಭವಿಸುತ್ತಿದೆ. ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಕೂಡ ಹೃದಯಘಾತದಿಂದ ಕೊನೆಯುಸಿರೆಳೆದಿದ್ದರು. ಈ ನಟನು ಕೂಡ ಹೃದಯಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಆದರೆ ದೇಹದ ತೂಕವನ್ನು ಇಳಿಸಲು ಹೋಗಿ ಆದಂಥ ಎಡವಟ್ಟಿನಿಂದ ಈ ಕೊನೆಯುಸಿರೆಳೆದಿರುವಂಥದ್ದು ಅವರು ಬೇರೆ ಯಾರಲ್ಲ, ನಿಮ್ಮೆಲ್ಲರ ಪ್ರೀತಿಯ ಕಾಮಿಡಿ ನಟ ಬುಲೆಟ್ ಪ್ರಕಾಶ್ ಅವರು ಅಂತ ಹೇಳ್ಬೋದು. ಹೌದು, ಇಂಥ ಕಾಮಿಡಿ ನಟ ಬುಲೆಟ್ ಪ್ರಕಾಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು. ಇನ್ನು ಗಂಗೆಬಾರೆ ತುಂಗೆಬಾರೆ, ಅಪ್ಪು, ಅಭಿ, ಸುಂಟ್ರಗಾಳಿ, ದರ್ಶನ್, ಕರಿಯ, ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಟ್ಟಂಥ ಅದ್ಭುತವಾದಂಥ ನಟ ಬುಲೆಟ್ ಪ್ರಕಾಶ್ ಅವರು ಅಂತ ಹೇಳ್ಬೋದು. ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಸಿನಿಮಾ, ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದಂಥ ಇವರು ಇದೀಗ ಕೊನೆಯುಸಿರೆಳೆದಿರೋದು ಇಡೀ ಸಿನಿಮಾ ರಂಗಕ್ಕೆ ತುಂಬಲಾರದ ನಷ್ಟ ಮತ್ತು ಅತಿ ದೊಡ್ಡ ನಷ್ಟ ಅಂತ ಹೇಳ್ಬೋದು. ಮತ್ತು ಸಾಧು ಕೋಕಿಲ್ ಅವರ ಆಪ್ತ ಸ್ನೇಹಿತರು ಕೂಡ ಇವರು ಆಗಿದ್ದರು ಅಂತ ಹೇಳ್ಬೋದು. ಇಂಥ ದೊಡ್ಡ ನಟ ಇದೀಗ ಕೊನೆಯುಸಿರೆಳೆದಿರೋ ಆತ್ಮಕ್ಕೆ ಶಾಂತಿ ಸಿಗುತ್ತೆ.